ಹಾಯ್ ಫ್ರೆಂಡ್ಸ್, ಇವತ್ತು ಗುರುವಾರ. ರಾಯರೆಲ್ಲರಿಗೂ ಒಳ್ಳೇದು ಮಾಡಲಿ. ಇವತ್ತು ರಾಯರಲ್ಲದೆ ಕೇಳ್ತಾ ಇದ್ದೀನಿ, ಇನ್ನು ಯಾರು ನೋಡ್ದಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ವಿಡಿಯೋನ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ. ನಿಮಗೆಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ. ಬನ್ನಿ, ಇವಾಗ 6 ಗಂಟೆ ಆಗಿದೆ. ಈಚೆಗಡೆ 6 ಗಂಟೆ ಇದೆ, ಈ ಥರ ವಾತಾವರಣ ಇದೆ. ನಮ್ಮ ಮನೆ ಹತ್ರ ಎಲ್ಲ ಕೆಲಸ ಮಾಡಿ ಮನೆ ಕೆಲಸ ಎಲ್ಲ ಮಾಡಿ ಬಾಗಿಲು ಸಾರಿಸಿ ಸ್ನಾನ ಎಲ್ಲ ಮಾಡಿ ರೆಡಿಯಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಇನ್ನು ಮಲಗಿದ್ದಾರೆ ನಮ್ಮ ಮನೇಲಿ ಅಪ್ಪ ಮಗಳಿಬ್ಬರು. ನಾನಿವಾಗ ಇಷ್ಟು ಕೆಲಸ, ನನ್ನ ಡ್ಯೂಟಿ ಎಲ್ಲ ಬೆಳಗ್ಗೆನೇ ಮುಗಿಸಿ, ನನ್ನ ಮಾರ್ನಿಂಗ್ ರೂಟೀನ್ ಈ ಥರ ಇರುತ್ತೆ ಡೈಲಿ. ಎಲ್ಲ ಕೆಲಸ ಮಾಡಿ ಇವಾಗ ಅಡುಗೆ ಮನೆಗೆ ಹೋಗೋಣ ಬನ್ನಿ. ಹೂವು ಎಲ್ಲ ಬಿಡಿಸಿ ಕೊಡಬೇಕು ಇವತ್ತು. 6 ಗಂಟೆ ನೋಡಿ, ಕರೆಕ್ಟಾಗಿ 6 ಗಂಟೆ ಆಗಿದೆ. ಇವಾಗ ಹೂವು ಎಲ್ಲ ಬಿಡಿಸ್ಕೊಡ್ತೀನಿ. ಅವರು ಪೂಜೆ ಮಾಡ್ತಾಳೆ ನಮ್ಮ ಮಗಳು. ಇವತ್ತು ಪೂಜೆ ಮಾಡಿಬಿಟ್ಟು ಸ್ಕೂಲ್ಗೆ ಹೋಗೋಷ್ಟರಲ್ಲಿ ಮಾಡಬೇಕು ಅವಳು. ಅದಕ್ಕೇ 6 ಗಂಟೆಗೆ ಎಲ್ಲ ಕೆಲಸ ನಾನು ಮಾಡ್ಕೊತೀನಿ. ಬೇಗ ಎದ್ದು ಎಲ್ಲ ಕೆಲಸ ಮಾಡ್ಕೊತೀನಿ. ನಿನ್ನೆ ಗುರುಪೌರ್ಣಮಿ ಇತ್ತಲ್ವ, ಎಲ್ಲ ಪೂಜೆ ಮಾಡಿದ್ಲು ಸಂಜೆ ಬೆಳಗ್ಗೆ ಎಲ್ಲ. ಇವಾಗ ಗುರುವಾರ, ಇವತ್ತು ರಾಯರವಾರ, ಅದಕ್ಕೆಲ್ಲ ಪೂಜೆ ಮಾಡಬೇಕು ಅವಳು. ನಾನೆಲ್ಲ ರೆಡಿ ಮಾಡಿಕೊಡ್ತೀನಿ. ಇವತ್ತು ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ. ಪೂಜೆಗೆ ಹೂವು ಬಿಡಿಸಿಟ್ಬಿಡೋಣ ಅಂಥೇಳಿ ಬಿಡಿಸ್ಕೊಂಬಂದು, ಆಚೆ ವೆಂಕಟರಮಣ ಸ್ವಾಮಿ ಗಣಪ ಐತೆ ಟೈಲ್ಸ್ ಕಲ್ಲಲ್ಲಿ, ಅದಕ್ಕೆ ಮುಡ್ಸೋಕ್ಕೆ ಕಟ್ಟಿಟ್ಟೆ. ಕಣ್ಣುಗಳು ಹೂವು ಕಟ್ಬಿಟ್ಟು ಹೂವು ಬಿಡಿಸ್ಕೊಂಬಂದು ಅದೆಲ್ಲ ಕಟ್ಟಿಕ್ಕಿ ನಾನು ಆಮೇಲೆ ಅಡುಗೆ ಮನೆಗೆ ಬಂದೆ. ಇವಾಗ ಇಷ್ಟು ಕೆಲಸ ಮಾಡಿಕೊಟ್ರೆ ಅವಳಿಗೆ ಈಸಿ ಆಯ್ತದೆ. ಎಲ್ಲ ಮಾಡೋಳೆ, ಒಂದೊಂದು ಹೂವು ಮುಡಿಸ್ಬಿಟ್ಟು ಪೂಜೆ ಮಾಡಿ ಹೋಗೋದು. ಅಷ್ಟೊತ್ತಿಗೆ ನಾನು ಟೊಮೊಟೊ ಗೊಜ್ಜು ಮತ್ತು ರೊಟ್ಟಿ ಮಾಡೋಣ ಅಂತ ಬಂದೆ. ಏನಿಲ್ಲ, ಟೊಮೊಟೊ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಸಾಸಿವೆ ಅಷ್ಟನ್ನು ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಟೊಮೊಟೊ ಹಾಕಬೇಕು. ಟೊಮೊಟೊ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಉಪ್ಪು, ಒಂದು ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಕಡಿಮೆ ಉರಿಲಿ ಮುಚ್ಚಿಡಬೇಕು. ಯಾಕೆಂದರೆ ಟೊಮೊಟೊ ಗೊಜ್ಜು ಅಂದರೆ ಟೊಮೊಟೊ ಫುಲ್ಲು ಮೆತ್ತಗಾಗಬೇಕು. ಫುಲ್ಲು ಕರಗೋದ್ರೇ ಟೊಮೊಟೊ ಗೊಜ್ಜು ರುಚಿ ಬರೋದು. ಅದನ್ನು ಒಂದು 10 ನಿಮಿಷ ಮುಚ್ಚಿಟ್ಬಿಟ್ಟೆ ನಾನೆಲ್ಲ ಹಾಕಿ. ಆಮೇಲೆ ಹಾಲು ಖೀರು ಮಾಡ್ಕೊಡೋಣ ಅಂತ ಹಾಲೆಲ್ಲ ಎತ್ತಿಟ್ಟೆ. ಫ್ರಿಜ್ಜಲ್ಲಿರುತ್ತಲ್ವ, ಒಂದು 10 ನಿಮಿಷ ಎತ್ತಿಡ್ಬೇಕು ಫಸ್ಟೇ. ಅವಳು ಬಂದಷ್ಟೊತ್ತಿಗೆಲ್ಲ ಓದ್ಕೊತಾ ಇದ್ಲು. ಹಾಲೆಲ್ಲ ಕಾಯಕ್ಕಿಟ್ಟು ಟೊಮೊಟೊ ಗೊಜ್ಜು ಚೆನ್ನಾಗಿ ಮೆತ್ತಗಾಗಿರುತ್ತೆ. ಆಮೇಲೆ ಅದಕ್ಕೊಂದು ಸ್ವಲ್ಪ ಕಾಯಿನೂ ಹಾಕ್ಬೋದು, ಇಲ್ಲಾಂದರೆ ಟೊಮೊಟೊ ಸಾಂಬಾರು ಪೌಡ್ರು, 1 ಸ್ಪೂನ್ ಸಾಂಬಾರು ಪೌಡ್ರ್ ಹಾಕಿ ನಮಗೆ ಎಷ್ಟಾದ ಬೇಕೋ, ಗಟ್ಟಿಗಿದ್ರೇ ಚೆಂದ. ಆಮೇಲೆ ಮುಚ್ಚಿಬಿಟ್ಟು ಇಡಬೇಕು. ಆಮೇಲೆ ಪಾಯಸಕ್ಕೆಲ್ಲ ನಾನು ಹಾಲು ಖೀರಿಗೆ ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಎಲ್ಲನೂ, ಶಾವಿಗೆ ಎಲ್ಲ ತುಪ್ಪದಲ್ಲಿ ಹುರಿದು ಇಟ್ಕೊಂಡೆ. ಹಾಲು ಕಾಯ್ತಾಯಿತ್ತು, ಆ ಕಡೆ ಟೊಮೊಟೊ ಗೊಜ್ಜು ರೆಡಿ ಆಯ್ತಾಯಿತ್ತು. ಇಲ್ಲಿ ಓದ್ಕೊತಾ ಇದ್ಲು. ಆಮೇಲೆ ಅವಳನ್ನ ರೆಡಿ ಮಾಡಬೇಕು ಸ್ಕೂಲಿಗೆ. ನೋಡಿ, ಅದಕ್ಕೆ ಟೊಮೊಟೊ ಗೊಜ್ಜನ್ನ ರೆಡಿ ಮಾಡ್ಕೊಳ್ಳಿ. ಅದು ಬೆಂದು ನಾನು ಸ್ವಲ್ಪ ಗಟ್ಟಿಗಾಗುತ್ತೆ, ಬೇಯ್ತಾ ಗಟ್ಟಿಗಾಗುತ್ತೆ. ಈಗ ಮಸಾಲೆ ಹಾಕ್ಬಿಟ್ಟು ಒಂದು ಸಾಂಬಾರು ಪೌಡ್ರ್ 1 ಸ್ಪೂನ್, ನೀವು ಎಷ್ಟು ಮಾಡಿರ್ತೀರೋ ಅದ್ರ ಮೇಲೆ ನೋಡಿ ಸಾಂಬಾರು ಪೌಡ್ರ್ ಹಾಕ್ಕೊಳ್ಳಿ. ಆಮೇಲೆ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಮುಚ್ಚಿಡಿ. ಬೆಂದಮೇಲೆ ಗಟ್ಟಿ ಬರುತ್ತೆ, ಚೆನ್ನಾಗಿರುತ್ತೆ ರೊಟ್ಟಿಗೆ. ಇಷ್ಟೆಲ್ಲ ಹುರಿದಿಟ್ಟಿದೆ. ಹಾಲು ಕಾಯ್ದ ಮೇಲೆ ನಾನು ಹಾಕ್ತೀನಿ, ಸಕ್ಕರೆ ಎಲ್ಲ ಹಾಕ್ಬಿಟ್ಟು ಆಮೇಲೆ ಅದು ಹಾಕಿ ಮಿಕ್ಸ್ ಮಾಡ್ತೀನಿ. ಇಲ್ಲಿ ಜೋಳದ ಹಿಟ್ಟು, ಅಕ್ಕಿ ಹಿಟ್ಟು, ರಾಗಿ ಹಿಟ್ಟೆಲ್ಲ ಹಾಕಿ ಮಿಕ್ಸ್ ಮಾಡಿದೆ. ಇದು ರಾತ್ರಿ ಮೆಂತೆ ನೆನೆಸಿಟ್ಟಿದೆ, ಆ ನೀರನ್ನ ಕುಡಿಯೋಣ ಅಂತ ಇಟ್ಟಿದೆ. ಇಷ್ಟು ಬೆಂದಾದಮೇಲೆ ಟೊಮೊಟೊ ಗೊಜ್ಜು ಎಲ್ಲ ಬೇಯಿಸ್ತಾಯಿದ್ದೆ. ನನ್ನ ಕೆಲಸ ನಾನು ಮಾಡ್ತಾಯಿದ್ದೆ. ಅಲ್ಲಿ ಅವರ ಅಪ್ಪ ಪೂಜೆಗೆ ಅವಳಿಗೆ ಬತ್ತಿ ಎಲ್ಲ ಬಿದ್ದೋಗಿತ್ತು, ದೀಪದಲ್ಲಿ ರೆಡಿ ಮಾಡಿಕೊಡ್ತಾಯಿದ್ರು. ಆಮೇಲೆ ನಾನು ಹಾಲು ಖೀರಿಗೆಲ್ಲ ಸಕ್ಕರೆ ಹಾಕಿ ಶಾವಿಗೆ ಎಲ್ಲ ಹುರಿದಿಟ್ಕೊಂಡಿದ್ನಲ್ವ, ಅದೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಟ್ಟೆ. ಮತ್ತು ಬಾದಾಮಿ ಪೌಡ್ರೆಲ್ಲ ಮಿಕ್ಸ್ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ವ, ಅದು ಚೆನ್ನಾಗಿರುತ್ತೆ. ಬಾದಾಮಿ ಪೌಡ್ರನ್ನ, ಬಾದಾಮಿ, ಏಲಕ್ಕಿ, ದ್ರಾಕ್ಷಿ ಇದೆಲ್ಲ ಹಾಕ್ಬಿಟ್ಟು ಸಕ್ಕರೆ ಎಲ್ಲ ಪುಡಿ ಮಾಡಿಡಿ. ಹಂಗೆ ಹಾಲು ಖೀರು ಮಾಡುವಾಗ 1 ಸ್ಪೂನ್ ಹಾಕಿ. ಬಾದಾಮಿ ಟೇಸ್ಟ್ ಇರುತ್ತಲ್ಲ, ಚೆನ್ನಾಗಿ ಬರುತ್ತೆ ಹಾಲು ಖೀರು ರುಚಿಯಾಗಿ. ನೋಡಿ, ಇವಾಗ 1 ಸ್ಪೂನ್ ಹಾಕ್ಕೊಂಡಷ್ಟೇ ತುಂಬ ರುಚಿಯಾಗಿ ಬರುತ್ತದು. ಸ್ಪೂನ್ ಹಾಕಿ ಸಾಕು. ಇವಾಗ ಎಲ್ಲ ಮಾಡಿಕೊಟ್ಟೆ. ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ಳು ಅಪ್ಪ ಮಗಳಿಬ್ಬರು. ಅವಳೆಲ್ಲ ಹೂವು ಮುಡಿಸೋದು, ಅವ್ರ ಅಪ್ಪ ಬತ್ತಿ ಹಾಕ್ಕೊಟ್ಟು ಎಲ್ಲ ಮಾಡಿಕೊಟ್ರು. ಇವಾಗ ಪೂಜೆ ಮಾಡ್ತಾಯಿದ್ದಾಳಮ್ಮು. ನಂದು ಇಲ್ಲಿ ಕೆಲಸ ಎಲ್ಲ ಆಯಿತು. ಅದಕ್ಕೆ ರೊಟ್ಟಿ ಎಲ್ಲ ರೆಡಿ ಮಾಡ್ಕೊಂಡೆ. ಹಂಗೆ ಬೆಳಗ್ಗೆ ಮಾರ್ನಿಂಗ್ ರೂಟೀನ್ ಈ ಥರ ಬ್ಯುಸಿಯಾಗಿರುತ್ತೆ. ಬೇಗ ಇದ್ದರೆ ಎಲ್ಲ ಮಾಡ್ಕೊಂಡು ಹೋಗ್ಬೋದು. ಮಾಡ್ತಾಯಿದ್ದಾಳೆ. ಇವಾಗ ಟೊಮೊಟೊ ಗೊಜ್ಜು ರೆಡಿ ಆಯ್ತು ನೋಡಿ. ಇಷ್ಟು ಗಟ್ಟಿಯಾಗಿ ಬರಬೇಕು. ಇಷ್ಟು ಗಟ್ಟಿಯಾಗಿ ಬಂದರೆ ಅನ್ನ ಕಾರು ಸರಿ, ಚಪಾತಿ, ರೊಟ್ಟಿಗೆಲ್ಲ ಚೆನ್ನಾಗಿರುತ್ತೆ. ಆಮೇಲೆ ಅದಕ್ಕೆ ಸ್ವಲ್ಪ ಕಾಳು ಮೆಣಸು ಇರುತ್ತಲ್ಲ, ಕಪ್ಪು ಮೆಣಸು, ಆ ಪುಡಿನ ಹಾಕಿದ್ರೆ ಚೆನ್ನಾಗಿ, ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ನಾನು ಪೆಪ್ಪರ್ ಪೌಡ್ರು ಎಲ್ಲ ಹಾಕಿದೆ, ಮನೆಯಲ್ಲೇ ಮಾಡ್ಕೊಂಡಿರೋದು, ಹಾಕಿದೆ, ಚೆನ್ನಾಗಿತ್ತು. ಸ್ವಲ್ಪ ಬಿಸಿನೀರೆಲ್ಲ ಕಾಯಿಸಿಟ್ಟೆ. ಬಿಸಿನೀರು ಕುಡಿಯೋದು ಜಾಸ್ತಿ. ಬಿಸಿನೀರೆಲ್ಲ ಕಾಯಿಸಿಟ್ಟು ಅವಳು ಬರೋ ಅಷ್ಟರಲ್ಲೀಗ ರೊಟ್ಟಿಗೆಲ್ಲ ರೆಡಿ ಮಾಡಿದೆ. ನಮ್ಮ ಮನೇಲಿ
ಮಾರ್ನಿಂಗ್ ಫುಲ್ಲು ರೊಟ್ಟಿ. ನನ್ನ ಡೈಲಿ ರೊಟೀನ್ ಬೆಳಗ್ಗೆ ಹೆಲ್ತಿ ಬ್ರೇಕ್ಫಾಸ್ಟ್ ಅಂದರೆ ರೊಟ್ಟಿ, ಪಲ್ಯ, ಸ್ನ್ಯಾಕ್ಸಿಗೆ ಏನಾದ್ರು ತರಕಾರಿ, ಇದು ಏನಾದ್ರು ಸರಿ ಇರುತ್ತೆ ಸ್ನ್ಯಾಕ್ಸ್ಗೆ. ಈ ಥರ ನನ್ನ ಮಾರ್ನಿಂಗ್ ರೊಟೀನಲ್ಲಿ ಹೆಲ್ತಿ ಬ್ರೇಕ್ಫಾಸ್ಟ್ ನಮ್ಮ ಮಗಳಿಗೆ ನಾನು ಈ ಥರ ಮಾಡಿಕೊಡೋದು. ಏಕೆಂದರೆ ರೊಟ್ಟಿ ತುಂಬ ಗಟ್ಟಿಯಾಗಿರುತ್ತೆ, ತುಂಬ ಆರೋಗ್ಯಕ್ಕೆ ಹೆಲ್ದಿಕರವಾದ ಫುಡ್ಡು. ನಮ್ಮ ಪರಿಸರದಲ್ಲಿ ಏನು ನಾವು ಜಾಸ್ತಿ ಬೆಳಿತೀವೋ ಆ ಥರದ ಎಣ್ಣೆಗಳ್ನ ನಾವು ತಿಂದರೆ ನಮ್ಮ ದೇಹಕ್ಕೆ ತುಂಬ ಹೊಂದ್ಕೊಳ್ಳುತ್ತೆ. ಆದ್ದರಿಂದ ಎಲ್ಲರೂ ಆದಷ್ಟು ಗಾಣದ ಎಣ್ಣೆಗಳನ್ನು ಬಳಸಿ ಗಾಣದ ಎಣ್ಣೆಗಳನ್ನು ಮಕ್ಕಳಿಗೆ ಕೊಡಿ. ಎಣ್ಣೆಗಳನ್ನು ಚೇಂಜ್ ಮಾಡಿ ಒಳ್ಳೆಯ ಎಣ್ಣೆನ ಬಳಸಿ. ಈಗಲಿಂದನೇ ತುಂಬ ಒಳ್ಳೆಯದು. ಆರೋಗ್ಯಕ್ಕೆ ಏನು ಬೇಕೋ ಅದನ್ನು ಉಪಯೋಗಿಸ್ಕೊಂಡು ಜೀವನ ಮಾಡೋಣ. ಏನಿದೆ ನಾವೇನು ತೊಗೊಂಡೋಗಲ್ಲ, ಎಲ್ಲ ಬಿಟ್ಟು ಹೋಗ್ತೀವಿ. ಇರುವಾಗ ಚೆನ್ನಾಗಿ ಮಾಡ್ಕೋಬೇಕು, ತಿನ್ನಬೇಕು, ಮಕ್ಕಳಿಗೆ ಒಳ್ಳೆಯ ಆರೋಗ್ಯನ ಕೊಡಬೇಕು. ನಮ್ಮದೇನೋ ಅರ್ಧ ವಯಸ್ಸಾಗಿದೆ, ಮಕ್ಕಳುಗಳ ಜೀವನಕ್ಕಾರು ನಾವು ಒಳ್ಳೆಯ ಆರೋಗ್ಯನ ಕಟ್ಕೊಡ್ಬೇಕು. ಅದೇ ಅವರು ಮುಂದಕ್ಕೆ ಅವ್ರ ಮಕ್ಕಳು ಕೊಡೋಕ್ಕೂ ಒಂದು ಜ್ಞಾಪಕವಾಗಿರುತ್ತೆ. ಇವತ್ತು ನಾವೇನು ಮಾಡ್ಕೊಡ್ತೀವೋ ಅವರಿಗೆ ನಮ್ಮ ಮಕ್ಕಳು ನಮ್ಗೆ ಈ ಥರ ತಿನ್ನಿಸ್ತಾಯಿದ್ರು ನಮ್ಮ ಅಮ್ಮರು ಅಂತ ಮಾಡಿಕೊಡ್ತಾರೆ. ಈಗೆಲ್ಲ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ. ಮಂಗಳಾರತಿ ಲಾಸ್ಟ್ಗೆ ಅವರಪ್ಪ ಅಲ್ಲೇ ನಿಂತಿದ್ರು ಅವಳು ಮಾಡೋವರೆಗೂ. ಆ ಥರ ಈ ಥರನೇ ಡೈಲಿ ರೂಟೀನ್ ನಮ್ಮ ಮನೇಲಿ. ಬೆಳಗ್ಗೆ ಪೂಜೆ, ತಿಂಡಿ, ಸ್ನಾನ, ಪೂಜೆ, ತಿಂಡಿ ಈ ಥರನೇ. ಆಮೇಲೆ ಹೊರಗಡೆ ಹೋಗ್ತಾರೆ ಇಬ್ಬರು. ನಾನೊಬ್ಬಳು ಮನೇಲಿ ಇರ್ತೀನಿ, ಅವಳು ಬರೋವರೆಗೂ ಕಾಯ್ಕೊಂಡು. ಇದು ನನ್ನ ಕೆಲಸ ಫ್ರೆಂಡ್ಸ್. ನನ್ನ ಕೆಲಸ ನಾನು ಚೆನ್ನಾಗಿ ಮಾಡಬೇಕು ಮನೇಲಿ ಅನ್ನೋದೇ ನನ್ನ ಆಸೆ. ಇಷ್ಟನ್ನು ನಾನು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿವರೆಗೂ ಈ ಥರ ಕರ್ಕೊಂಡ್ಬಂದಾನೆ. ನಾವು ಜಾಸ್ತಿ ದೇವರನ್ನೇ ಪೂಜೆ ಮಾಡೋದು. ದೇವರು ಅಂದರೆ ನಂಗೆ ಭಾಳ ಇಷ್ಟ. ನಮ್ಮ ಮನೇಲಿ ಎಲ್ಲರಿಗೂ ಮಂಗಳಾರತಿ ಕೊಟ್ಟು ಅವಳು ಮಂಗಳಾರತಿ ತಗೊಂಡ್ಳು. ನಾನು ಮುದ್ದು ಮಾಡ್ತಾಯಿದ್ದೆ. ಅವಳು ಹಂಗೇನೆ, ನನಗೆ ಅವಳು ಕೊಡ್ತೀವಿ, ಅವಳಿಗೆ ನಾನು ಕೊಡ್ತೀನಿ ಆ ಥರ. ಆಮೇಲೆ ಅವರಪ್ಪ ಇಸ್ಕೊಂಡು ಅವ್ರು ಬೆಳಗ್ತಾಯಿದ್ರು. ಅಷ್ಟೊತ್ತಿಗೆ ಅವಳು ನಾಮಲೇಖನೆಲ್ಲ ಬರೆದು ತಿಂಡಿಗೆ ಬಂದಳು. ಈ ಥರ ಏನೋ ಗೊತ್ತಿಲ್ಲ, ನಮಗೆ ದೇವರಂದ್ರೇ ಜಾಸ್ತಿ ಭಕ್ತಿ. ನಾವು ಜನಗಳಿಗಿನ್ನ ಜಾಸ್ತಿ ದೇವರಲ್ಲಿ ಜಾಸ್ತಿ ಹೊಂದಾಣಿಕೆ ಇರೋದು. ನಮಗೆ ಅದೇನೋ ದೇವ್ರ ಮುಂದೆನೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀನಿ ನಾನಂತೂ. ಅವ್ರು ಹೋದ್ಮೇಲೆ ನನ್ನ ಕೆಲಸ ನಾನೇನೈತೆ ಮಿಕ್ಕಿದ್ದು ಮಾಡ್ಕೊತೀನಿ. ಈ ಥರ ಮಾಡಿಬಿಟ್ಟು ಹೋಯ್ತಾಳೆ ಡೈಲಿ. ಇವತ್ತು ನಾನು ಮಾಡೋಂಗಿಲ್ವಲ್ಲ, ಅವ್ರು ಮಾಡಿದ್ದಾರೆ ಪೂಜೆನ. ನಾನು ಮಾಡೋದಾದರೆ ನಾನು ಆಮೇಲೆ ಮಾಡ್ಕೊತೀನಿ ಅವ್ರನ್ನ ಕಳಿಸ್ಬಿಟ್ಟು. ಇವಾಗ ಹಾಲ್ಕೀರೆಲ್ಲ ಸ್ನ್ಯಾಕ್ಸಿಗೆ ಹಾಲ್ಕೀರು ಹಾಕಿದೆ ಇವತ್ತು. ಮತ್ತು ರೊಟ್ಟಿ ಎಲ್ಲ ರೆಡಿ ಮಾಡಿದೆ. ಅವಳಿಗೆ ತುಪ್ಪ ಗಟ್ಟಿಗಾಗ್ಬಿಟ್ಟಿತ್ತು, ಅದಕ್ಕೆ ಅಲ್ಲಿ ಒಲೆ ಮೇಲೆ ಇಡ್ತಾಯಿದ್ದೆ. ಇವತ್ತು ಕೋಲ್ಡ್ ಅದೆಲ್ಲ ನಿನ್ನಿಂದ ತುಂಬ ಗಟ್ಟಿ ಇರುತ್ತೆ ನೋಡಿ. 3 ಹಸಿಟ್ಟನ್ನು ಬೆರೆಸ್ಬಿಟ್ಟು ಒಂದು 10 ನಿಮಿಷ ನೆನೆಸಿಟ್ಟು ಆಮೇಲೆ ಚೆನ್ನಾಗಿ ನಿಟ್ಕೊಂಡು ಆಮೇಲೆ ನಮ್ಗೆ ಎಷ್ಟದಕ್ಕೆ ಬೇಕೋ ಅಷ್ಟದಕ್ಕೆ ಕಲಸಿ ಬಳ್ದ್ಬಿಟ್ಟು ಮುಚ್ಚಿಟ್ರೆ ನಂಗೆ ಕೈಲಿ ಬಡಿಯೋದು ಇಷ್ಟ. ತೆಳ್ಳಗಿರ್ಬೇಕು ನಮಗೆ ರೊಟ್ಟಿ, ಅದರಿಂದ ನಾನು ತೆಳ್ಳಗೆ ಕೈಲೇ ಬೆಳ್ಕೊತೀವಿ. ಡೈಲಿ ರೊಟ್ಟಿನೇ ನನಗೆ ಬೇಕು ಅಂತ ರೊಟ್ಟಿ ಹಾಕ್ಸ್ಕೊಂಡು ಹೋಯ್ತಾಳೆ. ತುಂಬ ಹೆಲ್ತಿ ಸ್ನ್ಯಾಕ್ಸ್ ತಗೊಂಬತ್ತೀಯ ಅಂತಾರಂತ ಮಿಸ್ಸು. ಅದಕ್ಕೆ ನೀನು ಇಷ್ಟು ಗಟ್ಟಿಯಾಗಿರೋದು ಅಂತ. ಮನೇಲಿ ಆದಷ್ಟು ಮನೆಯಲ್ಲೇ ಮಾಡಿಕೊಡಿ. ನಮಗೆ ಕಷ್ಟ ಆದರೂ ಚಿಂತೆ ಇಲ್ಲ. ಮಕ್ಳುಗಳ್ನ ಚೆನ್ನಾಗಿ ಸಾಕಬೇಕು. ಅವು ಒಂದು ಅದಕ್ಕೆ ಬರೋವರೆಗೂ ನಾವು ಕೊಡೋ ಫುಡ್ಡು ಇದು ತುಂಬ ಮುಖ್ಯವಾಗಿರುತ್ತೆ. ಇಲ್ಲಿವರೆಗೂ ಏನು ನೋಡ್ತಿರೋ ಇದೇ ನಿಜ. ನಮ್ಮ ಮನೇಲಿ ಯಾವತ್ತೂ ಅಷ್ಟೇ, ಅವಳು ಹುಟ್ಟಿರೋದು ಮೊದಲಿಂದನೂ ಅಷ್ಟೇ ಫ್ರೆಂಡ್ಸ್. ಯಾವತ್ತೂ ನಾವು ಬೇಕ್ರಿ ಐಟಮ್ ತಂದರೆ ಎಲ್ಲ ನಾವು ಸ್ಟಾಕ್ ಮಡಿಕೊಂಡವರೆಲ್ಲ. ಏನಾರು ತಿನ್ನಬೇಕಾ ಅದು ಅವತ್ತಿಗೆ ಎಷ್ಟು ಬೇಕೋ ಅಷ್ಟು ತಂದು ತಿಂದಿರ್ತೀವಿ ಹೊರ್ತು ನಮ್ಮನೆ ಸ್ಟಾಕ್ ಅಂತ ನಾವು ಮಡಗೋದಿಲ್ಲ. ಬೆಳಗ್ಗೆ ಎದ್ದು ಬೇಕ್ರಿ ಫುಡ್ಡು ತಾಂಡು ಕಾಫಿ ಟೀ ಕುಡಿತಾರೆ. ನಾವು ಆ ಥರ ಎಲ್ಲ ನಮ್ಮ ಮನೇಲಿ ಮಾಡಿಲ್ಲ. ಅವಳು ಹುಟ್ಟಿದ ಮೇಲೂ ಅಷ್ಟೇ, ನಾವು ಅದೇನೋ ನಮ್ಗೆ ಇಡ್ಸೋದೇ ಇಲ್ಲ. ನಮ್ಮನೆ ಸ್ಟಾಕ್ ಇರೋದು ಇಲ್ಲ, ಏನೂ ಇಲ್ಲ. ಇವಾಗೆಲ್ಲ ನಾನು ಮನೇಲೇ ಮಾಡಿಕೊಡ್ತೀನಿ. ನೋಡಿದ್ದೀರಲ್ವಾ, ಎಲ್ಲದರಲ್ಲೂ ಕೆಮಿಕಲ್ ಇರುತ್ತೆ. ಆದಷ್ಟು ನಾವು ಅದರಲ್ಲಿ ನಾವು ಸೋಸಿ ತಿನ್ಬೇಕು. ಇವಾಗ ನಾವು ಯಾವುದು ಒಳ್ಳೆಯದು ಯಾವುದು ಕೆಟ್ಟದಂತ ಪೂಜೆ ಎಲ್ಲ ಮಾಡಿ ಆಯ್ತು. ಇವಾಗ ನಮಸ್ಕಾರ ಮಾಡ್ಕೊತೀನಿ ಬಾರಮ್ಮ ಅಂದ್ಲು. ಡೈಲಿ ಮಾಡ್ಕೊಂಡು ಹೋಯ್ತಾಳೆ. ಅವರಪ್ಪ ಹೊಂಟೋದ್ರೆ ಯಾರೋ ಫೋನ್ ಮಾಡಿದ್ರು. ಆಮೇಲೆ ಎಲ್ಲ ಮಾಡಿ ಬರೆದು ಬಂದು ಪೂಜೆ ಮಾಡಲು ಟೈಮ್ ಆಗೈತೆ, ಬಾ ತಿನ್ನೇವಂತೆ ಅಂದರು. ಮುದ್ದು ಮಾಡ್ಕೊಂಡು ಕೂತ್ಕೊತಾಳೆ. ಇವಾಗ ತಟ್ಟೆ ಎಲ್ಲ ರೆಡಿ ಮಾಡಿದೆ. ಪ್ಲೇಟು ತುಪ್ಪ, ಟೊಮಟೊ ಗೊಜ್ಜು, ರೊಟ್ಟಿ. ಡೈಲಿ ಅಷ್ಟೇ. ಮಕ್ಕಳಿಗೆ ಒಂದು ಸ್ಪೂನ್ ತುಪ್ಪ ತಿನ್ನಿಸ್ಬೇಕು, ತುಂಬ ಒಳ್ಳೆಯದು, ಹೆಲ್ದಿ. ಅದು ಬುದ್ಧಿ ಚುರುಕಾಗಿರುತ್ತೆ. ಮಕ್ಕಳಿಗೆ ಕೊಡಿ. ಇವಾಗೆಲ್ಲ ಹಾಕ್ಕೊಟ್ಟೆ ತಿಂತಾ ಇದ್ಲವಳು. ನಾನು ಲಂಚ್ ಬ್ಯಾಗೆಲ್ಲ ರೆಡಿ ಮಾಡೋಣ ಅಂತ ಅಡುಗೆ ಮನೆಗೆ ಬಂದೆ. ಅಷ್ಟೇ ನಮ್ಮ ಕೆಲಸ ಇರುತ್ತೆ. ಎಲ್ಲ ಏನೇ ಮಾಡಲಿ ನಾವು ಮಾಡೋ ಅಡುಗೆಲಿ ಯಾವುದು ಹೆಲ್ದಿಯಾಗಿರುತ್ತೆ ಅದನ್ನು ಮಾಡಿಕೊಡಿ. ತರಕಾರಿಗಳು ತಂದಿರ್ತೀವಿ ಸಂತೆಯಲ್ಲಿ, ಎಲ್ಲ ವೇಸ್ಟ್ ಮಾಡಬಾರ್ದು. ದಿನ ಒಂದೊಂದು ಮಾಡಿ ಉಪಯೋಗಿಸ್ಕೊಂಡು
ಖಾಲಿ ಮಾಡ್ಕೊಂಡ್ರೆ ಅದು ಒಂಥರ ತಂದಿದ್ದಕ್ಕೂ ಸಾರ್ಥಕ ಆಗುತ್ತೆ. ನಾವೆಲ್ಲರಿಗೂ ಆರೋಗ್ಯವಾಗಿರುತ್ತೆ. ಎಲ್ಲ ಲಂಚ್ ಬ್ಯಾಗ್ ರೆಡಿ ಮಾಡಿ ಮಧ್ಯಾಹ್ನ ಬಾಳೆಹಣ್ಣೆಲ್ಲ ಹಾಕಿದ್ದೆ, ಬಾಳೆಹಣ್ಣೆಲ್ಲ ತಿನ್ನಂತ ಹೇಳ್ತಾಯಿದ್ದೆ. ಮತ್ತು ರಾಯರಿಗೆ ಇವತ್ತು ಹೂವು ಕೊಡಬೇಕೆಲ್ಲ ಕವರಲ್ಲಿ ಕಟ್ಟಿಟ್ಟಿದ್ದೆ. ಅವ್ರ ಬಸ್ಸಲ್ಲಿ ರಾಯರ ಫೋಟೋ ಐತೆ, ಅದಕ್ಕೆ ತಗೊಂಡೋಗ್ತಾಳೆ. ರಾಯರಿಗೆ ಒಳ್ಳೇದಾಗಲಿ, ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ, ರಾಯರನ್ನು ಪೂಜೆ ಮಾಡಿ. ರಾಯರು ಫಸ್ಟು ಜ್ಞಾನಗಳನ್ನ ಕೊಡ್ತಾರೆ, ನಾವು ಆ ಜ್ಞಾನನ ಅರ್ತ್ಕೊಂಡು ಕಲ್ತ್ಕೋಬೇಕು. ಇವತ್ತೇನಾದರೂ ಪೂರ್ಣಿ ಸ್ವಲ್ಪ ಹಾಡು ಹೇಳ್ತಾಳೆ ದೇವ್ರ ಮುಂದೆ ಕೂತ್ಕೊಂಡು. ಇವತ್ತು ಪೂರ್ಣಿ ಏನಾದ್ರು ಬದಲಾಗೋಳೆ ಅಂದರೆ ಅದು ರಾಯರಿಂದ. ರಾಯರು ಬಂದಮೇಲೆ ನಾನು ಎಲ್ಲ ಬದಲಾದೆ. ನನ್ನಿಂದೆ ಕೆಟ್ಟದಾಗಿ ಮಾತಾಡ್ಕೊಂಡು ಅವ್ರು ಇನ್ನೂ ಮಾಡ್ತಾಯಿದ್ದಾರೆ. ಆದರೆ ನಾವೇನು ಕೆಟ್ಟದಾಗಿ ಮಾತಾಡೋಕ್ಕೆ ಹೋಗಲಿಲ್ಲ. ಅವ್ರು ಕೆಟ್ಟದಾಗೆ ಕಲ್ತ್ಕೊಂಡ್ರು. ಅವ್ರು ಇನ್ನೂ ಜೀವನ ಪರ್ಯಂತ ಅವ್ರು ಕೆಟ್ಟದೇ ಕಲಿಯೋದು. ಆದರೆ ನನ್ನ ಬದಲಾವಣೆ ನಾನು ನೋಡಿದಾಗ ನಂಗೆ ತುಂಬ ಖುಷಿ ಕೊಡುತ್ತೆ. ನಾನು ಯಾರ ಸುದ್ದಿಗೆ ಹೋಗ್ದಂಗೆ ನಾನು ಬದಲಾದೆ. ಇಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆಂದರೆ ಅವರು ವರ್ತನೆ 17 ವರ್ಷದಿಂದ ನೋಡ್ತಾ ಇದ್ದೀನಿ. ಅವ್ರು ಅದೇ ಥರ ಇದ್ದಾರೆ, ಇನ್ನೂ ಜಾಸ್ತಿನೇ ಇದ್ದಾರೆ ಹೊರತು ಕಡಿಮೆ ಅಂತೂ ಆಗಲೇ ಇಲ್ಲ ಅವರು. ಆದರೆ ಅವ್ರೇನು ಮಾಡೋಕ್ಕೂ ಆಗಲಿಲ್ಲ ನನ್ನ. ಅವ್ರು ಆ ಥರನೇ ಕಲ್ತ್ಕೊಂಡ್ರು. ಪೂರ್ಣಿನ ದೇವರು ಈ ಥರ ಜ್ಞಾನದಲ್ಲಿ ಮುಂದುವರಿಸ್ತಾ ನಾನು ದೇವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಏನೇನೋ ಜನ ನೋಡಿದೆ, ನನಗೆ ಬೆಂಗಳೂರು ಯಾವತ್ತೂ ಕಷ್ಟ ಅನಿಸ್ಲಿಲ್ಲ. ಈ ಊರಲ್ಲಿ ಸ್ವಲ್ಪ ನನಗೆ ಕಷ್ಟ ಅನ್ನಿಸ್ತು. ಇವಾಗಲೂ ಅಷ್ಟೇ ನನಗೆ ಮನಸ್ಸೆಲ್ಲ ಬೆಂಗಳೂರೇ. ಸುಮ್ಮನೆ ಅವಳಿಗೋಸ್ಕರ ಇದ್ದೀನಿ ಅಷ್ಟೇ. ಇಲ್ಲಿ ಅವ್ರ ಅಪ್ಪನ ಬಿಟ್ಟು ಅವಳಿರಲ್ಲ, ಅವಳಿಗೋಸ್ಕರ ಇದ್ದೀನಿ. ಈ ಮನೆ ನನಗೆ ಬೆಂಗಳೂರು ವಾತಾವರಣ ಕೊಡ್ತು. ನನಗೆ ಬೆಂಗಳೂರಲ್ಲಿ ಯಾವತ್ತೂ ಕಷ್ಟ ಅನಿಸ್ಲಿಲ್ಲ ಜೀವನ. ಇಲ್ಲೇ ನನಗೆ ಜೀವನ ಸ್ವಲ್ಪ ಮನಸ್ಸಿಗೆ ಬೇಜಾರು ಮಾಡ್ತದೆ ಯಾವಾಗಲೂ. ಅದಕ್ಕೆ ನಾನು ಸುಮ್ಮನೆ ನನ್ನ ಬೇಜಾರು ಕಳೆಯೋಕ್ಕೆ ನಾನು ಈ ಯೂಟ್ಯೂಬ್ ಓಪನ್ ಮಾಡಿರೋದು. ಅವಳು ಹೋದ್ಮೇಲೆ ನನಗಾಗಷ್ಟು ಬೇಜಾರು ನನಗೆ ಮಾತ್ರ ಗೊತ್ತದು. ಅವಳು ಬರೋದೇ ಕಾಯ್ತಾ ಇರ್ತೀನಿ ನಾನು. ಅದೇನೋ ಗೊತ್ತಿಲ್ಲ, ಅವಳನ್ನ ತುಂಬ ಇವತ್ತು ರಾಯರದು ವಾರ ನಾನು ಸುಳ್ಳು ಹೇಳಲ್ಲ. ಅವಳು ನಾನು ಹುಟ್ಟಿದಾಗಿಂದನೂ ಅವಳು ಜೊತೆಲೇ ಬಂದ್ಬಿಟ್ಟು, ಅದಕ್ಕೂ ಏನೋ ಗೊತ್ತಿಲ್ಲ ಅವಳನ್ನ ತುಂಬ ಹಚ್ಕೊಂಬಿಟ್ಟಿದ್ದೀನಿ. ಅವಳಿಗೋಸ್ಕರನೇ ಊರಲ್ಲಿರೋದು ನಾನಿಲ್ಲಿ. ಎಲ್ಲಾದರೂ ನನಗೆ ಇಷ್ಟನೇ ಇಲ್ಲ. ಯಾಕೆಂದರೆ ಇಲ್ಲಿ ಸ್ವಲ್ಪ ನನಗೆ ಬೇಜಾರೇ ಆಯಿತು. ಅಲ್ಲಿ ವಾತಾವರಣನೇ ಬೇರೆ, ಇಲ್ಲಿ ವಾತಾವರಣನೇ ಬೇರೆ. ಆದರೂ ವಾತಾವರಣ ಇಲ್ಲಿ ಚೆನ್ನಾಗಿದ್ರೂ ಮನಸ್ಸಿಗೆ ಒಂಥರ ಬೇಜಾರು, ಏನೋ ಗೊತ್ತಿಲ್ಲ. ಬಿಟ್ಬಿಟ್ಟು ಬರೋಣ ಅಂತ ರೋಡಲ್ಲಿ ಹೋಗ್ತಾ ಇದ್ವಲ್ಲ, ವೀಡಿಯೋ ಮಾಡ್ತಾಯಿದ್ಲು. ಅಲ್ಲಿ ಆಲ್ ಡೈರಿ ಇದೆ ನೋಡಿ, ಅಲ್ಲಿಗೆ ಹೋಗಬೇಕು, ಬಸ್ ಬರುತ್ತೆ. ವೀಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ್ದಾಗಿ ಮಾಡೋರಿಗೆ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟು ನಮಗೆ ತುಂಬ ಮುಖ್ಯ. ಬೇಜಾರು ಮಾಡ್ಕೊಬೇಡಿ. ಯಾಕೆಂದರೆ ನನಗೆ ಇಲ್ಲೆಲ್ಲ ಬಾಡಿಗೆ ಮನೆಗಳಲ್ಲಿರೋದು. ಈ ಮನೆ ನನಗೆಲ್ಲ ಅನುಕೂಲ ಕೊಡ್ತು. ಅನುಕೂಲವಾಗಿ ಇರೋಕ್ಕೆ ಎಲ್ಲ ಬೇರೆ ಮನೇಲಿದ್ದು. ಅದು ಏನು ಮಾಡೋಕ್ಕಿಲ್ಲ. ಅವ್ರು ಹೇಳ್ಬಾರ್ದು, ಅವ್ರು ಆ ಥರ ಎಲ್ಲ ಮಾಡಿದ್ದಾರೆ. ಅದು ಅವ್ರವ್ರಿಗೇನೆ, ನಮಗೇನು ಅಲ್ಲ. ಆಮೇಲೆ ಅವರಪ್ಪ ಬಂದರು, ಅವ್ರಿಗೂ ತಿಂಡಿ ಹಾಕ್ಕೊಟ್ಟು ಆಮೇಲೆ ನಾನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದೆ. ಅವ್ರಿಗೂ ಹಾಲು ಕೆರೆಲ್ಲ ಹಾಕ್ಕೊಟ್ಟು ತಿಂಡಿ ಮಾಡಿದ್ರೆ ಏನೋ ಗೊತ್ತಿಲ್ಲ. ನನ್ನ ಆಸೆ ಇದ್ದಿದ್ದು ಬೆಂಗಳೂರಲ್ಲಿ. ನಮ್ಮ ಮಗಳು ಸಂಗೀತ ಎಲ್ಲ ತುಂಬ ಇಷ್ಟ ಅವಳಿಗೆ, ಅದೆಲ್ಲ ಕಲಿಸ್ಬೇಕಿತ್ತು. ಇಲ್ಲೇನು ಇಲ್ವಲ್ಲ ಅನ್ನೋದೇ ಒಂದು ಚಿಂತೆ. ಆದರೆ ಅವಳು ಬಂದಂಗೆ ಅವಳು ಕಲ್ತ್ಕೊಂಡು ಹೇಳ್ಕೊಂಡು ಮಾಡ್ಕೊತಾಳೆ. ಒಂದೊಂದು ಸಲ ತುಂಬ ಬೇಜಾರಾಯ್ತದೆ ನನಗೆ, ಯಾಕಾರ ಬಂದೋ ಅನ್ನಿಸ್ತದೆ ಇಲ್ಲಿಗೆ. ಆದರೂ ಸುಮ್ಮನೆ ಎಲ್ಲ ಅವಳಿಗೋಸ್ಕರ ಇದ್ದೀನಷ್ಟೇ ಇಲ್ಲಿ. ಮತ್ತು ಕಡಲೆ ಬೀಜ ಇತ್ತು, ಎಲ್ಲ ಆದಮೇಲೆ ತಿಂಡಿ ಎಲ್ಲ ಮಾಡಿ, ಇದೆಲ್ಲ ಕಡಲೆಕಾಯಿ ಇತ್ತು, ಸ್ವಲ್ಪ ಒಣಗೋದಂಗೆ ಆಗಿತ್ತು. ಸುಳಿದಿಟ್ಟೆ. ಸ್ವಲ್ಪ ಹಸಿದೆಲ್ಲ ಅಷ್ಟೇ ಸುಳಿದಿದೆ, ಇನ್ನೂ ಸ್ವಲ್ಪ ಹಂಗೆ ಇಟ್ಟಿದೆ. ಇದನ್ನು ಒಣಗಿಸ್ಬಿಟ್ಟು ಏನಾದ್ರು ಪುಡಿ ಮಾಡ್ಕೊಬೋದಂತ ಇಟ್ಟೆ. ಎಲ್ಲ ಒಂದೇ ಇರೋಣ ಅಂತ ಹೇಳ್ಬಿಟ್ಟು ಈ ಊರಿಗೆ ಬಂದು ಅಷ್ಟೇ. ಅವರು ಬಂದ್ರಲ್ಲ ಕೆಲಸ ಅಂಗಡಿ ಮಾಡೋಕ್ಕೆ, ಅವ್ರಿಗೋಸ್ಕರ ಮಗಳಿಗೋಸ್ಕರ ಬಂದು. ಅವಳು ಸ್ಕೂಲ್ಗೆ ಹೋದ್ಮೇಲೆ ಏನೋ ನನಗೆ ಒಬ್ಬಳೇ ಅನ್ನೋದು ಕಾಡುತ್ತೆ. ಬೇಜಾರು ನನಗೆ, ಒಂದೊಂದು ಸಲ ಬೇಜಾರಾಯ್ತದೆ. ಬಂದಳು ಸ್ಕೂಲಿಂದ. ಮತ್ತೆ ಬಂದು ನಮ್ಮಕ್ಕ ಏಕಾದಶಿ ಅವ್ರ ಊರಲ್ಲಿ ಕಜ್ಜಾಯ ಎಲ್ಲ ತಂದು ಕೊಟ್ಟಿತ್ತು ನೆನ್ನೆ. ಕೊಟ್ಟೆ ತಿಂತಾ ಇದ್ಲು. ಅದನ್ನೇ ಕೇಳ್ತಾಯಿದ್ದೆ, ಏನೇನು ಮಾಡಿದ್ರಪ್ಪ ಸ್ಕೂಲಲ್ಲಿ ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡು ಈಗೆಲ್ಲ ಪೂಜೆ ಎಲ್ಲ ಮಾಡಿದ್ಲು. ಮತ್ತು ಇವಾಗ ನಾನು ಗಿಡಕ್ಕೆಲ್ಲ ನೀರು ಹಾಕಬೇಕಿತ್ತು, ನೀರು ಹಾಕ್ಬಿಟ್ಟು ಬಂದೆ. ಸಾಯಂಕಾಲ ಪೂಜೆ ಮಾಡಿದೆ. ಮತ್ತು ತಲೆ ಸ್ನಾನ ಎಲ್ಲ ಮಾಡ್ಕೊಂಡು ನಾನು ಅವಳ ಜೊತೆ ಕೂತ್ಕೊಂಡು ಸಾಯಂಕಾಲ ಪೂಜೆ ಮಾಡಿದೆ. ಇಲ್ಲಿಗೆಲ್ಲ ಓದ್ಕೊತಾ ಇದ್ಲು, ಅವಳ ಜೊತೆ ಬಂದೆ. ಓದ್ಕೊಳ್ಳೋಣ, ಆಮೇಲೆ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಇವತ್ತು ರಾಯರ ವಾರ. ಏನಾದ್ರು ತಪ್ಪಿದರೆ ಕ್ಷಮಿಸಿ. ಏನೋ ಮನಸ್ಸಿಗೆ ಬೇಜಾರಾಯಿತು. ಅದಕ್ಕೆ ನಾನು ದೇವರಲ್ಲಿ ಜಾಸ್ತಿ ಪೂಜೆ ಪುನಸ್ಕಾರ ಮಾಡ್ಕೊಂಡು ಅಲ್ಲಿ ಟೈಮ್ ಕಳಿತೀನಿ.
ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.